ವೃದ್ಧ ದಂಪತಿಗಳಿಗೆ ದಸರಾ ಹಬ್ಬದ ಹೋಳಿಗೆ ಊಟ ಮಾನವೀಯತೆ ಮೆರೆದ ಉದಂತ ವಾಹಿನಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಉಡ್ಚ ಹಟ್ಟಿ ಗ್ರಾಮದ ಹೊಸ ಬದವಣೆಯ ವಾರ್ಡ್ ನಂಬರ್ 7ರಲ್ಲಿರುವ ವೃದ್ಧ ದಂಪತಿಗಳಿಗೆ ಉದಂತ ವಾಹಿನಿ ಕಡೆಯಿಂದ ಮನೆಯ ಸಾಮಗ್ರಿಗಳನ್ನು ಕೊಟ್ಟು ಮಾನವೀಯತೆ ತೋರಿದ್ದಾರೆ. ಬಂಕಲಗ ಪಂಚಾಯಿತಿ ವ್ಯಾಪ್ತಿಯದ್ದು ಬರುವ ಉಡ್ಚನಹಟ್ಟಿ ಗ್ರಾಮ ಹೊಸ ಬಡಾವಣೆ ವಾರ್ಡ್ ನಂಬರ್ 7ರಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಕ್ಕೆ ಆಸರೆ ಇಲ್ಲದೇ ಬದುಕುತ್ತಿರುವ ವೃದ್ಧ ದಂಪತಿಗಳಿಗೆ ಅನುಕಂಪದಿಂದ ಉದಂತ ವಾಹಿನಿ ಮನೆ ಕಟ್ಟಿಕೊಡಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಹಾಗೂ ಪಿಡಿಒ ಜೊತೆ ಮಾತನಾಡಿ ಆ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಲು ಮನವಿ ಮಾಡಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ ಮೋಟೆ ಹಾಗೂ ಇವಾಗ ಇರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪ ಚಂದ್ರಕಾಂತ ದೊಡ್ಡಮನಿಯವರು ಮಾಧ್ಯಮದ ಜೊತೆ ಸುದ್ದಿಗೋಷ್ಠಿ ಮಾಡಿ 20 ದಿನಗಳಲ್ಲಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿ. ಮಂಜುನಾಥ್ ಹಡಪದ್, NKS TV4 ನ್ಯೂಸ್, ಕಲಬುರಗಿ. ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಬಂಕಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊಸ ಬಡಾವಣೆ ಉಡ್ಚನಹಟ್ಟಿ ಹೊಸ ಬಡಾವಣೆಯಲ್ಲಿ 28/9/2024 ಈ ಒಂದು ಸ್ಪಾಟಿಗೆ ನಾವು ಬಂದು ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರು ಏನು ಹೇಳಿದ್ರು ಅಂತಂದರೆ ಇರೋಕ್ಕೆ ಮನೆ ಇಲ್ಲ, ಏನೋ ಒಂದು ಯಾವುದೋ ಒಂದು ಗೌರ್ಮೆಂಟ್ ಕಟ್ಟಡ ಇದೆ, ಅದು ಅಂಗನವಾಡಿ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಇದ್ದೀವಿ, ನಮಗೆ ಜಾಗ ಇದೆ, ಆದರೆ ನಮಗೆ ಮನೆ ಹಾಕು ಅಂತಂದಾಗ ದುಡ್ಡು ಕೇಳಿದ್ರು ಅಂತ ಅನ್ನೋ ಮಾತು ಅವ್ರು ಹೇಳಿದರು. ಆದರೆ ನಿನ್ನೆ ಏನು ಮಾಡಿದ್ದೀವಿ ಅಂತಂದರೆ ಇದೇ ಒಂದು ಸುದ್ದಿಯನ್ನು ಪ್ರಸಾರ ಕೊಟ್ಟಿವಿ ನಮ್ಮ ವಾಹಿನಿ ಮೇಲೆ. ಈ ವಾಹಿನಿಯಲ್ಲಿ ಒಂದು ಪ್ರಸಾರ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಏನು ಮಾಡಿದ್ರು ಅಂದ್ರೆ ಕಾಲ್ ಮಾಡಿಬಿಟ್ಟು ಇಲ್ಲ ನಾವು ಆ ಬಡತನದಲ್ಲಿರ್ತಕ್ಕಂಥವ್ರಿಗೆ ನಾವು ಏನೇ ಪರಿಸ್ಥಿತಿ ಇದ್ದರೂ ನಾವು ಅವ್ರಿಗೆ ಮನೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಸಮಯ ಎಷ್ಟು ಒಂದು 15-20 ದಿನಗಳೊಳಗೆ ನಾವು ಅವ್ರಿಗೆ ಮನೆ ಹಾಕ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಸಂತೋಷದ ವಿಷಯ. ಯಾಕಂದರೆ ಒಂದು ನಿರ್ಗತಿ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಬಡವರಿಗೆ ಮನೆ ಆಗ್ತಾ ಇದೆ, ಅದು ನಾವು ಬಂದು ಭೇಟಿ ಕೊಟ್ಟಾಗ ಅವ್ರಿಗೆ ಸಿಗ್ತಾ ಇದೆ ಅನ್ನೋದು ನಮಗೂ ಖುಷಿ ಇದೆ, ಒಳ್ಳೆಯದು. ಯಾಕಂದರೆ ಇದೇ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಇನ್ನೂ ಬಡತನದಲ್ಲಿ ಇರ್ತಕ್ಕಂಥವ್ರನ್ನ ಗುರುತಿಸಿ ಮನೆ ನೀಡುವಂಥ ಒಂದು ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಅಧ್ಯಕ್ಷರಲ್ಲೂ ಕೇಳ್ತೀನಿ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರಲ್ಲೂ ಕೇಳ್ತೀನಿ. ಥ್ಯಾಂಕ್ ಯು. ಅಂದರೆ ತುಂಬ ಭೇಟಿ ಹೋದ್ವಿ. ವಿಷಯ ಹೆಂಗಿತ್ತು ಅಂತಂದ್ರೆ ಅವ್ರ ಪರಿಸ್ಥಿತಿ ನೀವು ಕೂಡ ಈಗ ನೋಡಿದ್ರಿ ಯಾವ ರೀತಿಯಾಗಿದ್ದಾರೆ ಅಂತ ಹೇಳ್ತಿದ್ದೆ. ಇದನ್ನು ಅವರಿಗೆ ಒಂದು ವ್ಯವಸ್ಥಿತವಾದ ಒಂದು ಮನೆ ಕಲ್ಪಿಸ್ಕೊಡ್ತೀರಾ ಅನ್ನೋದು ಭರವಸೆ ಇದೆಯಾ? ಇಲ್ಲ, ಮಾಡಿಸ್ಕೊಡ್ತೀವಿ ಸರ್. ಎಷ್ಟು ದಿನದಾಗ ಮಾಡಿಸ್ಕೊಡ್ತೀರಾ? ಹೇಳಿನಲ್ಲ, 15-20 ದಿವಸ ನಮಗೆ ಟೈಮಿಂಗ್ ಕೊಡ್ರಿ, ನಾವು ಅವ್ರಿಗೆ ಮನೆ 15-20 ಏನು ಗ್ರಾಮ ಸಭಾ ಮಾಡಿಕೊಡ್ತೀರೋ ಅಥವಾ ಏನು ನೀವು ಅದರಲ್ಲಿ ಇರ್ತಕ್ಕಂಥದ್ದೊಂದು ಒಬ್ಬರನ್ನ ಕಡಿವಾಣ ಮಾಡಿ ಇವ್ರಿಗೆ ತಂದು ಕೊಡ್ತೀರೋ, ಏನು ಮಾಡ್ತೀರಿ? ನೋಡಿರಿ ಮೇಡಮ್ ಅವರ, ನಾ ಏನಾದರೂ ಒಂದು ಯಾವ ರೂಟ್ನಾಗ್ರಿ ಅವ್ರಿಗೆ ಒಟ್ಟು ಮನೆ ಮಾಡಿ, ಅವ್ರಿಗೆ ಬೇಕಾಗಿದ್ದು ಮನೆ ರೀ. ನಾವು ಒಂದು ಯಾವುದೋ ರೂಟ್ನಾಗ ಅವ್ರಿಗೆ ಒಟ್ಟು ಮನೆ ಮಾಡಿಕೊಡಿ, ಅದ ಮನೆ ಆಶ್ರಯ ಯೋಜನೆದಾಗೆ ಮಾಡ್ತಿರಲ್ಲ? ಹಾಂ, ಆಶ್ರಯ ಯೋಜನೆ ಮತ್ತೆ ಯಾವ್ದು ಅಲ್ಲ, ನೀವು ಏನಾದರೂ ವೈಯಕ್ತಿಕವಾಗಿ ಮಾಡ್ಕೊಡ್ತೀರ ಅಂತ ಆ ಥರ ಏನು ಮೇಡಮ್? ಅಲ್ಲಿ ಯಾರಿಗೆ ವೈಯಕ್ತಿಕ ಮಾಡೋದು? ವೈಯಕ್ತಿಕ ಮಾಡೋಕೆ ನಾವೇನು ಇದ್ದೀವಿ ಮಂತ್ರ ಅದೇನಿಲ್ರಿ. ನಾವು ಒಟ್ಟು ಅವ್ರ ಪರಿಸ್ಥಿತಿ ಹೈರಾಣದ ಮಾಡಿಸ್ಕೊಡ್ತೇವೆ ರೀ. ಇನ್ನೊಂದು ಸರ್, ಅವ್ರಿಗೆ ಕೆಲವೊಂದು ರೇಷನ್ ಕಾರ್ಡ್ ತಂಬ ಆಗ್ತಾ ಇಲ್ಲ ಅಂತ, ಅದನ್ನ ಸರಿಪಡಿಸುವಂಥದ್ದು ನಿಮ್ಮ ಗ್ರಾಮ ನೀವೇನು ನಿಮಗಾಗಿ ಕೇಳಬೇಕಿಲ್ಲ, ನಮ್ಮ ಊರ್ ಜನ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನೋಡ್ರಿ ಮೇಡಮ್ ಅವರ, ನಿಮಗಾಗಿ ಹೇಳಿ ಹೋಗ್ಬಹುದು ಹೊರತು ಪ್ರತಿ ಟೈಮ್ ಬಂದು ನಾವು ಮಾಡಕ್ಕಾಗಲ್ಲ. ಮೇಡಮ್ ಅವರ, ನಾ ಇನ್ನೊಂದು ಹೇಳ್ತೀನಿ, ಈಗ ಅವರು ಇಬ್ಬರು ಮಕ್ಕಳಾಗ ಅವ್ರಿಬ್ಬರು ಮಕ್ಕಳಿಗೇನು ಕೇಳಿ, ಈಗ ಅವ್ರದ್ದು 60 ವರ್ಷದಿಂದ ಆಗಲಿ, ಇವತ್ತಿನ ದಿನ ರೇಷನ್ ಕಾರ್ಡ್ ಆಗಲಿ ಮಾಡಿಸಿ ತಂದು ಅವ್ರವ್ರ ಮನೆಗೆ ತಂದು ಮುಟ್ಟಿಸಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ತಂಬ ನೋಡ್ರಿ ಸರ, ಅವ್ರದ್ದು ತಂಬೆ ಬರಲಾಗ್ಯದ. ನೆಕ್ಸ್ಟ್ ಇನ್ನೊಂದು ವಯಸ್ಸಾದಾಗ ತಂಬು ಬರಲ್ರಿ. ಇನ್ನೊಂದ್ರಿ ಕಣ್ಣಿಂದು ತೋರ್ಬೇಕಾದ್ರೂ ಅದಕ್ಕೆ ಬರಲ್ಲ, OTP ಮೇ ಬರ್ತಾ, ಅವ್ರ ಆಧಾರ್ ಕಾರ್ಡಿಗೆ ನಂಬರ್ಗೆ ಆ ಮೊಬೈಲ್ ನಂಬರ್ ಲಿಂಕ್ ಇದ್ದ ನಂಬರ್ ಇಲ್ರಿ. ಇನ್ನೊಂದು ಅವ್ರೇನಿಲ್ರಿ, ಯಾರಾದ್ರೆ ಒಬ್ಬರು ಮಗಂದು ಈಗ ಅದು ನಂಬರ್ಗೆ ಲಿಂಕ್ ಮಾಡಿಸಿ ಅದೇ OTP ಮ್ಯಾಗ ಅವ್ರಿಗೆ ಬರಂಗ್ ಮಾಡಿಸ್ತೀನಿ. ಆಮೇಲೆ ಒಬ್ಬರದ್ದು ವೃದ್ಧಾಪ್ಯ ವೇತನ ಇಲ್ಲ ಅಂತ ನೋಡಿ ಸರ್, ನಮ್ಮಲ್ಲಿ 500 ಮಂದಿ ಮಾಡಿಸ್ಕೊಟ್ಟಿನಿ. ಇಲ್ಲಿ ಬ್ಯಾಡ್ರಿ, ಹಳಿ ಊರಾಗ ಹೋಗಿ ಕೇಳಂದ್ರೂ ಕೇಳಂದ್ರಿ 500 ಮಂದಿದು ಒಂದೇ ₹1 ಹಿಂಗೆ ಯಾರನ್ನೂ ನಮ್ಮ ಬದ್ದಲ್ಲ ಮಾತಾಡಪ್ಪಿಲ್ಲ. 500 ಮಂದಿದು ಮಾಡಿಸ್ಕೊಟ್ಟಿದ್ರು ಅವ್ರಿಗೆ ಮನೇನು. ಅದೇನು ಬಿಡ್ರಿ, ಅವರು ನಮಗೆ ಎತ್ತಿ ಹಿಡ್ದಾರ, ಅವರು ನಮಗೆ ನೋಡ್ಯಾರ. ನಾವೊಂದು ಮೆಂಬರ್ ಆಗಬೇಕು, ಬಡತನ ಪರಿಸ್ಥಿತಿದ ಮೆಂಬರ್ ಆಗಬೇಕಾದ್ರೆ ಇವರೆಲ್ಲರೂ ಸಹಾಯದಿಂದ ಆಗಿದೆ ಹೊರತಾಗಿ ನಾವೇನು ಅಂತರ್ಲಿ ಏನಾಗಿಲ್ಲ ರೀ. ಎಲ್ಲರೂ ಸಹಾಯ ಅದ, ಎಲ್ಲರೂ ಸಹಕಾರ ಅದ. ನೀವು ಹೇಳೋದು ನಮ್ಮೂರು ಜನಕ್ಕೆ ಅದ್ರಿ, ನಾವು ಏನಾದರೂ ಮಾಡಿ ಅವ್ರಿಗೆ ಒಂದು ಮನೆ ಮಾಡಿಸ್ಕೊಳ್ತೀವಿ.